ಲೇಡೀಸ್ ಅಂಡ್ ಜೆಂಟಲ್ಮೆನ್, ಬೆಂಗಳೂರು ಎಂಬ ಮಾಯಾ ಲೋಕಕ್ಕೆ ಉದ್ಯೋಗ ಅರಸಿ ಬರುವ ಸಾವಿರಾರು ಯುವಕ ಯುವತಿಯರಿಗೆ ಆಸರೆಯಾಗಬೇಕಿದ್ದ ಪಿಜಿಗಳು ಇಂದು ಕೇವಲ ಹಣ ಮಾಡುವಂತಹ ಯಂತ್ರಗಳಾಗಿಬಿಟ್ಟಿವೆ. ಈ ಪಿಜಿಗಳಲ್ಲಿನ ಅವ್ಯವಸ್ಥೆಗಳು ಎಂಥವರನ್ನು ಬೇಕಾದರೂ ಬೆಚ್ಚಿ ಬೀಳಿಸುವಂತಿದೆ. ಅಷ್ಟಕ್ಕೂ ಪಿಜಿಗಳಲ್ಲಿ ನಡೀತಾ ಇರೋ ಗೋಲ್ಮಾಲ್ ಏನು? ಈ ಬಗ್ಗೆ ಕಂಪ್ಲೀಟ್ ಡೀಟೇಲ್ಸ್ ನೀಡ್ತೀನಿ. ನೆಲ ಜಲ ಭಾಷೆಗಾಗಿ ಪ್ರಾಮಾಣಿಕ ಪತ್ರಿಕೋದ್ಯಮ. ನೀವು ನೋಡ್ತಾ ಇದ್ದೀರಾ ಫೋಕಸ್ ಟಿವಿ. ನಾನು ಕವನ ಕಾಂತಾವರ. ವೀಕ್ಷಕರೇ, ಅಧಿಕೃತ ಅಂಕಿಅಂಶಗಳ ಪ್ರಕಾರ ಬೆಂಗಳೂರಲ್ಲಿ ಸುಮಾರು 4,500ರಿಂದ 5,000 ಪಿಜಿಗಳು ಬಿಬಿಎಂಪಿ ವ್ಯಾಪ್ತಿಯಲ್ಲಿ ನೋಂದಣಿಯಾಗಿದೆ. ಆದರೆ ದಾಖಲೆಗಳಿಲ್ಲದ, ಲೈಸೆನ್ಸ್ ಪಡೆಯದ ಅನಧಿಕೃತ ಪಿಜಿಗಳ ಸಂಖ್ಯೆ 15,000ಕ್ಕೂ ಅಧಿಕ ಅನ್ನೋದು ಕಹಿ ಸತ್ಯ. ಇದರಲ್ಲಿ ಸುಮಾರು 40%ನಷ್ಟು ಮಹಿಳಾ ಪಿಜಿಗಳಿದ್ರೆ, ಉಳಿದವು ಪುರುಷರ ಮತ್ತು ಕಂಬೈನ್ಡ್ ಪಿಜಿಗಳಾಗಿವೆ. ಎಸ್ ವೀಕ್ಷಕರೇ, ಬೆಂಗಳೂರಿನಲ್ಲಿರೋ ಮಹಿಳಾ ಪಿಜಿಗಳಲ್ಲಿ ಸುರಕ್ಷತೆ ಅನ್ನೋದು ಕೇವಲ ಹೆಸರಿಗಷ್ಟೇ ಸೀಮಿತವಾಗಿಬಿಟ್ಟಿದೆ. ರಕ್ಷಣೆ, ಆಹಾರ ಮತ್ತು ಮೂಲ ಸೌಕರ್ಯದ ಹೆಸರಿನಲ್ಲಿ ಹೆಣ್ಣು ಮಕ್ಕಳು ಎದುರಿಸ್ತಾ ಇರುವಂತಹ ಸಮಸ್ಯೆಗಳು ಬೆಚ್ಚಿ ಬೀಳಿಸುವಂತಿದೆ. ಬಹುತೇಕ ಪಿಜಿಗಳಲ್ಲಿ ಸಿಸಿಟಿವಿ ಕ್ಯಾಮೆರಾಗಳು ಹೆಸರಿಗಷ್ಟೇ ಇರುತ್ತವೆ. ಅನೇಕ ಕಡೆ ಸೆಕ್ಯೂರಿಟಿ ಗಾರ್ಡ್ಗಳೇ ಇರೋದಿಲ್ಲ. ಗುಣಮಟ್ಟವಿಲ್ಲದ ಆಹಾರವನ್ನ ಸೇವಿಸಿ ಆರೋಗ್ಯ ಕೆಡಿಸಿಕೊಳ್ತಿರುವವರ ಸಂಖ್ಯೆ ಗಗನಕ್ಕೇರಿದೆ. ಕುಡಿಯುವ ನೀರು, ಅದರ ಜೊತೆಗೆ ದಿನನಿತ್ಯದ ಚಟುವಟಿಕೆಗಳಿಗೆ ಬಳಸುವಂತಹ ನೀರಿನ ಸಮಸ್ಯೆ ಈ ಪಿಜಿಗಳಲ್ಲಿ ಮುಗಿಯೋದೇ ಇಲ್ಲ. ಇಕ್ಕಟ್ಟಾದ ಕೊಠಡಿಗಳಲ್ಲಿ ಮಿತಿ ಮೀರಿ ಜನರನ್ನ ತುಂಬೋದು ಸಾಮಾನ್ಯವಾಗಿಬಿಟ್ಟಿದೆ. ಒಂದು ಪಿಜಿಯಲ್ಲಿ 20 ಜನರಿಗೆ ಮಾತ್ರ ಇರೋದಕ್ಕೆ ಅವಕಾಶ ಇದ್ರೂ ಕೂಡ ಡಿಮಾಂಡ್ ಹೆಚ್ಚಾದಂತೆ 40 ಜನರನ್ನೂ ಇವರು ಸೇರಿಸ್ಕೊಳ್ತಾರೆ. ಇಬ್ಬರಿರೋದಕ್ಕೆ ಯೋಗ್ಯವಾದಂತಹ ರೂಮ್ನಲ್ಲಿ 4ರಿಂದ 5 ಜನರನ್ನ ಇರಿಸ್ತಾರೆ. ನಲ್ಲಿ ರಿಪೇರಿ, ವಾಷಿಂಗ್ ಮಿಷಿನ್ ರಿಪೇರಿ ಅಥವಾ ಕರೆಂಟ್ ಸಮಸ್ಯೆಯ ಬಗ್ಗೆ ದೂರು ನೀಡಿದ್ರೆ ರೆಸ್ಪಾಂಡೇ ಮಾಡಲ್ಲ. ಇಂಥ ಕರ್ಮಕ್ಕೆ ಇವರುಗಳು ಪಿಜಿ ಯಾಕೆ ನಡೆಸಬೇಕು? ಇನ್ನೂ ಬೇಸರದ ಸಂಗತಿ ಏನಂದ್ರೆ, ಬಿಬಿಎಂಪಿ ಅಧಿಕಾರಿಗಳು ಪಿಜಿಗಳು ನೀಡುವಂತಹ ಎಂಜಲ ಕಾಸಿಗೆ ಕೈಚಾಚಿ ಪಿಜಿಯತ್ತ ಗಮನ ಹರಿಸೋದನ್ನೇ ಮರೆತು ಬಿಟ್ಟಿದ್ದಾರೆ. ಬೆಂಗಳೂರಿನಲ್ಲೇ ಯುವಕನೊಬ್ಬ ಪಿಜಿಗೆ ನುಗ್ಗಿ ಹುಡುಗಿಗೆ ಚಾಕು ಇರಿದು ಕೊಂದಂತಹ ಘಟನೆ ಪಿಜಿ ಮಾಲೀಕರಿಗೆ, ಅಧಿಕಾರಿಗಳ ಕಣ್ಣಿಗೆ ಕಾಣುತ್ತಿಲ್ವಾ? ತಿಂಗಳಿಗೆ ಸರಿಯಾಗಿ ಬಾಡಿಗೆ ವಸೂಲಿ ಮಾಡುವಂತಹ ಮಾಲೀಕರು ಈ ಎಲ್ಲ ಸಮಸ್ಯೆಗಳನ್ನ ಹೇಳಿದಾಗ ಯಾಕೆ ಕಿವಿ ಮುಚ್ಕೊಂಡಿರ್ತಾರೆ? ವೀಕ್ಷಕರೇ, ಇತ್ತೀಚೆಗೆ ಬಿಬಿಎಂಪಿ ಪಿಜಿಗಳಿಗಾಗಿ ಕಠಿಣ ಮಾರ್ಗಸೂಚಿಗಳನ್ನ ಹೊರಡಿಸಿದೆ. 24x7 ಸಿಸಿಟಿವಿ ಕಣ್ಗಾವಲು ಮತ್ತು ಸೆಕ್ಯೂರಿಟಿ ಕಡ್ಡಾಯವಾಗಿರಬೇಕು. ಶುದ್ಧ ಕುಡಿಯುವ ನೀರು ಮತ್ತು ಗುಣಮಟ್ಟದ ಆಹಾರದ ಪ್ರಮಾಣ ಪತ್ರವನ್ನು ಹೊಂದಿರಬೇಕು. ಪಿಜಿ ಮಾಲೀಕರು ಬಿಬಿಎಂಪಿ ಮತ್ತು ಪೊಲೀಸ್ ಇಲಾಖೆಯಲ್ಲಿ ಕಡ್ಡಾಯವಾಗಿ ನೋಂದಣಿಯನ್ನ ಮಾಡಿಕೊಂಡಿರಬೇಕು. ಇನ್ನು ಪಿಜಿ ಸೇರುವಾಗ ಮಾಲೀಕರು ಕಡ್ಡಾಯವಾಗಿ ಯಾರು ವಾಸಿಸ್ತಾರೋ ಅವರ ಆಧಾರ್ ಕಾರ್ಡ್, ಉದ್ಯೋಗ ಅಥವಾ ಕಾಲೇಜು ಗುರುತಿನ ಚೀಟಿ ಮತ್ತು ತುರ್ತು ಸಂಪರ್ಕ ಸಂಖ್ಯೆಗಳನ್ನು ಪಡಿಲೇಬೇಕು. ಅದೇ ರೀತಿಯಾಗಿ ಪಿಜಿಯಲ್ಲಿ ವಾಸಿಸುವವರು ಪಿಜಿಯ ಟ್ರೇಡ್ ಲೈಸೆನ್ಸ್ ಅನ್ನ ಪರಿಶೀಲಿಸೋದು ಉತ್ತಮ. ಎಸ್ ವೀಕ್ಷಕರೇ, ದುರಾದೃಷ್ಟವಶಾತ್ ಬೆಂಗಳೂರಿನ 70%ಕ್ಕೂ ಹೆಚ್ಚು ಪಿಜಿಗಳು ಯಾವ ನಿಯಮಗಳನ್ನು ಪಾಲಿಸ್ತಿಲ್ಲ. ಬಿಬಿಎಂಪಿ ಇತ್ತೀಚೆಗೆ ಅನಧಿಕೃತ ಪಿಜಿಗಳ ಮೇಲೆ ದಾಳಿ ನಡೆಸಿ ನೋಟಿಸ್ ನೀಡುವಂತಹ ಪ್ರಕ್ರಿಯೆಯನ್ನ ಆರಂಭಿಸಿದೆ. ಆದರೆ ಇದು ಕೇವಲ ಕಾಗದದ ಮೇಲಿನ ಕ್ರಮ ಆಗಬಾರದು. ಬಾಡಿಗೆ ಕಟ್ಟುವಂತಹ ಪ್ರತಿಯೊಬ್ಬರಿಗೂ ಸುರಕ್ಷಿತವಾಗಿ ಬದುಕುವಂತಹ ಹಕ್ಕಿದೆ.
ಮಾಲೀಕರು ಲಾಭದ ಆಸೆಗೆ ಬಿದ್ದು ಹೆಣ್ಣು ಮಕ್ಕಳ ಜೀವನದ ಜೊತೆ ಚೆಲ್ಲಾಟ ಆಡಬಾರದು. ಅಧಿಕಾರಿಗಳು ಕೇವಲ ದುರಂತ ನಡೆದಾಗ ಎಚ್ಚೆತ್ತುಕೊಳ್ಳೋದನ್ನ ಬಿಟ್ಟು ಪಿಜಿಗಳಲ್ಲಿ ಏನಾಗ್ತಿದೆ ಅನ್ನೋದನ್ನ ಎಡೆಬಿಡದೆ ಗಮನಿಸಬೇಕಾಗಿದೆ. ಇದು ನಮ್ಮ ಅಭಿಯಾನ. ಬದಲಾವಣೆಯತ್ತ ಫೋಕಸ್ ಟಿವಿಯ ಸಣ್ಣ ಹೆಜ್ಜೆ. ನೆಲ, ಜಲ, ಭಾಷೆಗಾಗಿ ಪ್ರಾಮಾಣಿಕ ಪತ್ರಿಕೋದ್ಯಮ. ನೋಡ್ತಾ ಇರಿ ಫೋಕಸ್ ಟಿವಿ.